ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರಿಕಲ್ಚರ್ ಯೂಟ್ಯೂಬ್ ಚಾನಲನ್ನು. ಸರಿ, ತಮ್ಮ ಥರ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ಒಂದು ಕರುಗಳ ಒಂದು ಡೆವಲಪ್ಮೆಂಟನ್ನು ನಾವು ನೋಡ್ತಾ ಹೋದರೆ, ಸೊ ಅವುಗಳನ್ನು ಹಾಲು ಕೊಡೋದ್ರಿಂದ ಮುಖ್ಯವಾಗಿ ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ. ಮೇಯ್ನ್ಲಿ ಸೊ ಮಿಲ್ಕ್ ಫೀಡಿಂಗ್ ಅನ್ನೋದು ಕರುಗಳಿಗೆ ತುಂಬಾ ಪ್ರಮುಖವಾದಂತಹ ಘಟ್ಟ. ಸೊ ಇಲ್ಲಿ ಮಿಲ್ಕ್ ಫೀಡಿಂಗ್ ಮಾಡಲಿಕ್ಕೆ ಸೊ ನಾವು ಕೆಲವರು ಡೈರೆಕ್ಟ್ ರಾಸುಗಳ ಕೆಚ್ಚಲಿಗೆ ಆ ಕರುಗಳನ್ನು ಬೇಡ್ತಾರಲ್ಲ. ಸೊ ಅಂದರೆ ನೇರವಾಗಿ ಅಲ್ಲಿಗೆ ಬಿಡೋದಿಲ್ಲ. ಸೊ ಅದಕ್ಕೆ ಸಪ್ರೇಟಾಗಿ ನಾವು ಹಾಲನ್ನು ಕೊಟ್ಟು ಸಾಕ್ತಕ್ಕಂಥ ಪರಿಪಾಠ ಮ್ಯಾಕ್ಸಿಮಮ್ ಎಲ್ಲರೂ ಮಾಡ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ನಾನು ಎಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಸೊ ಕರುಗಳಿಗೆ ಹಾಲು ಫೀಡ್ ಮಾಡಲಿಕ್ಕೆ ಸೊ ಒಂದು ನಿಪ್ಪಲ್ಸನ್ನು ಸೊ ನಾನು ಹೇಳ್ತಾ ಹೋಗ್ತೀನಿ. ನೀವು ಅಂದರೆ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಈ ರೀತಿ ನಿಪ್ಪಲ್ಸ್ ಬೇಕು ಅಂತಕ್ಕಂಥವ್ರು ಯಾರಿದ್ದಾರೆ ಅವರು ಖಂಡಿತ ಸೊ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ ನೀವು ತರಿಸ್ಕೋಬೋದು. ಸೊ ಹೆಚ್ಚೇನಿಲ್ಲ, 45 ರೂಪಾಯಿ 50 ರೂಪಾಯಿಗೆ ಸಿಗುತ್ತೆ ನಿಪ್ಪಲ್ಸು. ಆ್ಯಸ್ ಇಟ್ ಈಸ್ ನಮ್ಮ ರಾಸುಗಳ ಏನು ಕೆಚ್ಚಲಿರುತ್ತೆ, ತೊಟ್ಟಿ ಇರುತ್ತೆ, ಸೊ ಆ್ಯಸ್ ಇಟ್ ಈಸ್ ಅದೇ ರೀತಿ ಅದನ್ನ ಡಿಸೈನ್ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಗೇನಾದರೂ ನಿಮ್ಮ ಕರುಗಳಿಗೆ ಹಾಲನ್ನು ಕುಡಿಸ್ಲಿಕ್ಕೆ ಅಥವಾ ಹಾಲನ್ನು ಫೀಡ್ ಮಾಡಲಿಕ್ಕೆ ಏನಾದರೂ ಆ ಒಂದು ನಿಪ್ಪಲ್ಸ್ ಬೇಕು ಅಂತಂದರೆ ಖಂಡಿತ ಕಳಿಸ್ಕೊಡ್ತಾರೆ. ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಚೇಸ್ ಮಾಡೋದ್ರಿಂದ ಸೊ ನಿಮ್ಗೆ ಅದನ್ನ ಕಳಿಸ್ಕೊಡ್ತಾರೆ. ನೀವು ಅವ್ರ ಹತ್ರ ಮಾತಾಡ್ಕೊಳ್ಳಿ, ಸೊ ಏನು ತೊಂದರೆ ಇಲ್ಲ. ಬಟ್ ಯಾರಿಗೆ ಅವಶ್ಯಕತೆ ಇದೆ ಅವರು ಸೊ ಎಲ್ಲರೂ ಸಹ ತಗೊಳ್ಳೇಬೇಕು ಅಂತ ನಾನು ಖಂಡಿತ ನಿಮಗೆ ರೆಫರ್ ಮಾಡ್ತಾ ಇಲ್ಲ. ಸೊ ಬೇಕಾದಂಥವ್ರು ಕೆಲವರಿಗೆ ಎಲ್ಲಿ ಸಿಗುತ್ತೆ ಏನು ಅನ್ನೋದು ಕೆಲವರಿಗೆ ನಮ್ಮ ರೈತರಿಗೆ ಗೊತ್ತಾಗಲ್ಲ. ಬಟ್ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ರೆಫರ್ ಮಾಡಿದೆ. ಬಟ್ ಇದನ್ನು ಪ್ರಮೋಷನ್ ಅಂತೂ ನೀವು ತಿಳ್ಕೊಬೇಡಿ. ಸೊ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ನಿಮ್ಗೆ ಅನುಕೂಲ ಆಗಲಿ. ಸೊ ನಿಮಗೆ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಒಂದು ನಿಪ್ಪಲ್ಸ್ ಅಂದರೆ ಆ ಹಾಲು ಕುಡಿಯುವಂತಹ ಕರುಗಳಿಗೆ ಹಾಲು ಕುಡಿಯುವಂತಹ ನಿಪ್ಪಲ್ಸನ್ನು ರೆಫರ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸಿಗುತ್ತೆ, ಕಳಿಸ್ಕೊಡ್ತಾರೆ, ನೀವು ತೆಗೆದುಕೋಬೋದು. ಮೇಯ್ನ್ಲಿ ನಾವೊಂದು ರಾಸುಗಳಿಗೆ ಹಾಲು ಕುಡಿಸ್ಲಿಕ್ಕೆ ಸೊ ನೀವು ಬಾಟಲ್ಸನ್ನು ಅಥವಾ ಟಾಪಿಂದನೇ ಕುಡಿಸ್ಬೇಕು. ಅಂದರೆ ಅವು ಮೇಲೆ ಕತ್ತೆತ್ತಿ ಕುಡಿದಾಗ ಅವುಗಳಿಗೆ ನೇರವಾಗಿ ಅದು ಹಾಲು ಅಂತಕ್ಕಂಥದ್ದು ಸೊ ಡೈರೆಕ್ಟ್ ಆ ರೂಮಿನ್ ಪ್ಲೇಸ್ಗೆ ಹೋಗೋದ್ರಿಂದ ಅದು ತುಂಬಾ ಬೇಗ ಇದಾಗುತ್ತೆ. ಬಟ್ ಅದು ತಗ್ಸಿ ಕೆಳಗಡೆಯಿಂದ ಕುಡಿಲಿಕ್ಕೆ ಯಾವುದಾದ್ರೂ ಪಾತ್ರೆಯಲ್ಲಿ ಹಾಕಿ ಕೊಟ್ಟಾಗ ಸೊ ಅದು ಫಾಸ್ಟಾಗಿ ಅದು ಇದಾಗೋದಿಲ್ಲ. ಬಟ್ ಅದು ಸೂಕ್ತವಾದ ದಾರಿ ಅಲ್ಲ. ಸೊ ಕೆಳಗಡೆಯಿಂದ ತಲೆ ಬಗ್ಗಿಸಿ ಕುಡಿದಾಗ ಹಾಲು ಕುಡಿದಾಗ ಅದು ಕರೆಕ್ಟಾಗಿ ಅದಕ್ಕೆ ಸಫಿಷಿಯೆಂಟ್ ಆಗಲ್ಲ. ಬಟ್ ಅದು ವೇರಿಯೇಷನ್ ಆಗುತ್ತೆ. ಬಟ್ ಮೇಲಿಂದ ನೇರವಾಗಿ ಕುಡಿದಾಗ ಯಾವುದೇ ತೊಂದರೆ ಇಲ್ಲದೆ ಅದು ಅದರ ದೇಹಕ್ಕೆ ಸೇರೋದ್ರಿಂದ ಇಲ್ಲಿ ತುಂಬ ಅನುಕೂಲ ಆಗುತ್ತೆ. ಸೊ ನೀವು ಆ ರೀತಿಯೇ ಫೀಡ್ ಮಾಡಬೇಕಾಗುತ್ತೆ ಸೊ ಕರುಗಳಿಗೆ. ಸೊ ಹೈಟಿಂದನೇ ಬಾಟಲ್ಸ್ಗೆ ಹಾಕಿ ನಿಪ್ಪಲ್ಸ್ಗೆ ಹಾಕಿ ಬಿಟ್ಟರೆ ಅದು ಮೇಲಿಂದ ಚೀಪ್ಕೊಳ್ಳುತ್ತೆ. ಸೊ ಫಾಸ್ಟಾಗಿ ಜೀರ್ಣ ಆಗುತ್ತೆ, ಒಳ್ಳೆ ಜೀರ್ಣಶಕ್ತಿನೂ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ನೀವು ನಿಪ್ಪಲ್ಸ್ಗೆ ಹಾಕಿ ಹೈಟಲ್ಲಿ ಕುಡಿಸ್ಬೇಕು. ಸೊ ಪಾತ್ರೆಗೆ ಹಾಕಿ ಕೆಳಕಿಟ್ಟಾಗ ಅದು ನೀರಿನ ಥರ ಅದು ಕುಡಿಲಿಕ್ಕೆ ಹೋದಾಗ ಸೊ ಅದು ತೊಂದರೆ ಆಗ್ಬೋದು, ಕೆಲವೊಮ್ಮೆ ತೊಂದರೆ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಆ ಒಂದು ನಿಪ್ಪಲ್ಸನ್ನು ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂಥವರು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಆ ನಂಬರು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಪರ್ಚೇಸ್ ಕಡಿಮೆ ರೇಟಲ್ಲಿ ನಿಮಗೇನಿಲ್ಲ. ಸೊ ಕನಿಷ್ಠ ಒಂದು ಸಲ ಅದೇನಾದರೂ ಹಲ್ಲುಗಳಿಂದ ಕಚ್ಚೋದು ಮಾಡೋದಾದರೆ ಅದು ಹಾಳಾಗ್ಬೋದು. ಒಂದು 4-5 ತರಿಸಿಟ್ಕೊಂಡ್ರೆ ಏನು ತೊಂದರೆ ಇಲ್ಲ, ನಿಮಗೇನು ಕಡಿಮೆ ರೇಟ್ ಅಲ್ವಾ. ಸೊ ತರಿಸಿಟ್ಕೊಳ್ಳಿ. ಬಟ್ ಹಾಲನ್ನು ಫೀಡ್ ಮಾಡಲಿಕ್ಕೋಸ್ಕರ ತುಂಬ ಚೆನ್ನಾಗಿದ್ದಾವೆ. ಸೊ ಅದಕ್ಕೆ ನೀವು ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ಅವುಗಳನ್ನು ತರಿಸ್ಕೊಂಡು ಸೊ ಕರುಗಳನ್ನು ಫೀಡ್ ಮಾಡಿ ಕರುಗಳನ್ನು ಡೆವಲಪ್ ಮಾಡ್ತಾ ಹೋದರೆ ಡೈರಿ ಫಾರ್ಮ್ ಅನ್ನೋದು ಫಾಸ್ಟಾಗಿ ಡೆವಲಪ್ ಆಗುತ್ತೆ. ಸೊ ಕರುಗಳಿಗೆ ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸೊ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಬೇಕಾಯಿತು ಖಂಡಿತ. ಸೊ ಅದನ್ನು ನೀವು ಮಾಡಿ ಅಂತ ಹೇಳ್ತಾ ನಮಸ್ಕಾರ.